ವೆಲ್ಕಮ್ ಟು ನಿಮ್ಮಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ಎಲ್ಲ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಸಬ್ಸ್ಕ್ರೈಬರ್ಸ್ಗಳು. ಎಲ್ಲ ಸಣ್ಣ ಪುಟ್ಟದಕ್ಕೂ ಕಮೆಂಟ್ಸ್ ಹಾಕ್ತೀರಾ. ಈಗ ಹಾಕಿ ಒಂದು ವಿಡಿಯೋ ಹಾಕಿದೆ, ಏನು ಕಂಟೆಂಟ್ ಕೊಡಬೇಕು ಹೇಳಿ, ನಿಮಗೆ ಅದೇ ಥರ ಕಂಟೆಂಟ್ ಮಾಡ್ತೀನಿ ಅಂತ. ಒಬ್ಬ ಹೇಳ್ತಾರೆ ಮಿನಿ ಟ್ಯಾಕ್ಟ್ರದು ಮಾಡಿ ಸರ್ ಅಂತ ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ನೀವು ನಮ್ಗೆ ರೀಚೇ ಆಗ್ತಾ ನಾವು ಹಾಕೋದಕ್ಕೆ ರಿಪ್ಲೈನೇ ಮಾಡ್ತಲ್ಲ ಅಂತ ಹೇಳ್ತೀರಾ. ಸರ್ ಸತ್ಯ ಸಂಗತಿನ ಹೆಂಗೈತೆ ಹಂಗೆ ಹಿಡ್ದಂಗೆ ನಂದ್ರು ನಮ್ಮ ತೋಟದಲ್ಲಿ ಏನೈತೆ ಯಥಾವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅದನ್ನು ಸತ್ಯ ಸಂಗತಿಯಾಗೆ ಕರೆಕ್ಟಾಗಿ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ನಿಮ್ಗೆ ಇಷ್ಟು ಅರ್ಥ ಆಗ್ತಾಯಿಲ್ಲ ಅಂದರೆ ನನ್ನ ನಂಬರ್ನೂ ಕೂಡ ಕೊಡ್ತಾ ಇದ್ದೀನಿ. ನಿಮ್ಗೆ ಕಾಲ್ ಮಾಡೋಕ್ಕಾಗಲ್ಲ, ಕಾಲ್ ಮಾಡಿ ಮಾತಾಡಿ, ಏನೈತೆ ಅದನ್ನು ಡೈರೆಕ್ಟಾಗಿ ಮಾತಾಡ್ತೀನಿ. ನಿಮಗೆ ಸಣ್ಣ ಪುಟ್ಟದಕ್ಕೂ ನೀವು ಎಲ್ಲನೂ ಮಾತಾಡೋಕೆ ಕೂತ್ಕೊಳ್ಳಿ. ನನಗೂ ಮನೆಯಲ್ಲಿ ಮಕ್ಕಳು ಅಂತಿದ್ದಾವೆ, ಹೆಂಡತಿ ಅಂತಿದ್ದಾರೆ, ಇದೆಲ್ಲ ದಬಾಯಿಸ್ಕೊಂಡು ನಮ್ಮ ರೈತರುಗಳಿಗೆ ಒಳ್ಳೆಯದಾಗಲಿ ಮತ್ತು ನಮ್ಮ ರೈತರುಗಳು ಅನುಭವಿಸ್ತಾ ಇರೋದು ತೊಂದರೆಗಳು ಜನಸಾಮಾನ್ಯರಿಗೆ ಗೊತ್ತಾಗಲಿ, ಮತ್ತು ನೈಸರ್ಗಿಕ ನಮ್ಮ ಸುಭಾಷ್ ಪಾಳೇಕರ್ ಕೃಷಿಲಿ ಎಷ್ಟು ತಾಕತ್ತಿದೆ ಅನ್ನೋದನ್ನ ಜಗತ್ತಿಗೆ ನಮ್ಮ ಕರ್ನಾಟಕ ಜನತೆ ರೈತರಿಗೆ ತಿಳಿಸೋಣ ಅನ್ನೋಕ್ಕೋಸ್ಕರ ಎಲ್ಲ ಖರ್ಚು ವೆಚ್ಚಗಳು ಇದೆಲ್ಲ ನೋಡಿ, ಇದೆಲ್ಲ ಸುಮ್ಮನೆ ಬಂದಿಲ್ಲ ಸರ್. ಇಷ್ಟೆಲ್ಲ ಖರ್ಚು, ನಾನೊಬ್ಬ ಚಿಕ್ಕ ಇಳುವರಿದಾರ, 1 ಎಕರೆ ಮಾತ್ರ ಇರೋದು, 1 ನಾಟಿ ಹಸು ಹಿಡ್ಕೊಂಡಿದ್ದೀನಿ. ನಾನು ಕೂಡ ಮಾನಸ ಗಂಗೋತ್ರಲ್ಲಿ ವರ್ಕ್ ಮಾಡಿ ಜಾಬ ರಿಸೈನ್ ಮಾಡಿದ್ದೀನಿ. ಒಬ್ಬ ರೈತ ಹೆಂಗೆ ಬದುಕ್ಬೋದು, ರೈತರಿಗೆ ಬೆಲೆ ಇಲ್ಲ ಅಂತಿದ್ರಲ್ಲ, ರಾಸಾಯನಿಕ ಕೃಷಿ ಅನುಭವಿಸಿ ಇವತ್ತು ಎಲ್ಲ ರೈತರುಗಳ ಕತೆ ಏನಾಗ್ತಿದೆ, ಅದನ್ನು ಯಾವ ರೀತಿ ನಾವು 1 ನಾಟಿ ಹಸು ಇಟ್ಕೊಂಡು ನಮ್ಮ ಸುಭಾಷ್ ಪಾಳೇಕರ್ ಕೃಷಿಲಿ 1 ಎಕರೆ ತೋಟನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಸತ್ಯಾಂಶನ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಈ ಸತ್ಯಾಂಶ ತಿಳಿಸೋಕ್ಕಿಂತ ಮುಂಚೆ ನಾನು ಕೂಡ ಈ 4 ವರ್ಷದಿಂದ ಈ ಕೃಷಿನ ಅಳವಡಿಸ್ಕೊಂಡಿದ್ದೆ. ಇದರಲ್ಲಿ 2 ಗದ್ದೆಯಲ್ಲಿ ನಾನು ಸಕ್ಸಸ್ ಆದಮೇಲೆ ತಡಿ ಇದನ್ನ ಯಾಕೆ ನಮ್ಮ ಜನಸಾಮಾನ್ಯರಿಗೆ ನಮ್ಮ ರೈತರುಗಳಿಗೆ ತಿಳಿಸ್ಬಾರ್ದು ಅಂತ ನಾನೇನು ಮಾಡಿದೆ, ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಸೊ ನಾನು ತಿಳಿದ ಮೇಲೆ ಮಾಡಿರೋದು, ನಾನು ತಿಳಿದೇ ಯಾವುದೂ ಮಾಡಿಲ್ಲ. ನನಗೆ ಅದರಲ್ಲಿ ರಿಸಲ್ಟ್ ಬಂದು ಅದರಲ್ಲಿ ಇಳುವರಿ ಜಾಸ್ತಿಯಾಗಿ, ಇಲ್ಲಿ ನೋಡಿ ನೆನ್ನೆನೂ ಹೇಳಿದೆ, ಇವತ್ತು ಹೇಳ್ತೀನಿ, 2 ಕೈ ಚಪ್ಪಾಳೆ ಸೇರಿದ್ರೆ ಯಾವುದೇ ಕೆಲಸಗಳಾಗೋದು. ಅಂದರೆ ಹೆಣ್ಣು ಗಂಡು ಮದುವೆ ಆದಮೇಲೆ ಮಕ್ಕಳಾಗಬೇಕಾದ್ರೆ ಹೆಣ್ಣು ಗಂಡು ಎರಡಿಬ್ಬರು ಸೇರಬೇಕು. ಹಾಗೆ ನಮ್ಮ ನೈಸರ್ಗಿಕ ಕೃಷಿಲಿ ಏನು ಒಂದು ಟ್ಯಾಂಕ್ ಏನಿದೆ ಅಂದರೆ, ಯಾವುದೇ ಏಕದಳದಲ್ಲಿ ದ್ವಿದಳ ಅನ್ನೋದು ಬೆಳೆದು ಜೀವಾಮೃತವನ್ನು ಕಡ್ಡಾಯ ಕೊಡಬೇಕು. ಬೀಜೋಪಚಾರ, ಜೀವಾಮೃತ, ಒದಿಕೆ, ತೇವಾಂಶ, ಈ 4 ಲೇಯರ್ನ ಕರೆಕ್ಟಾಗಿ ಪಾಲನೆ ಮಾಡಿರಬೇಕು ಸಕ್ಸಸ್ ಆಗಬೇಕು ಅಂದರೆ. ಇದನ್ನು ಸತ್ಯಾಂಶನ ನೀಟಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ನಿಮ್ಗೆ ಮಾಡೋಕ್ಕೆ ಬರಲಿಲ್ಲ, ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನಿಮ್ಮ ಫ್ರೀ ಟೈಮ್ನಲ್ಲಿ ನಾನು ಒಂದ್ಸಲ ಎತ್ತಲಿಲ್ಲ ಅಂದರೂ ಮತ್ತೆ ಮಾಡೇ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಕಾಲ್ ಮಾಡ್ದೇ ಬಿಡೋಲ್ಲ, ಮಿಸ್ ಕಾಲ್ ಬಂದಿರೋದನ್ನ ಮಾಡೇ ಮಾಡ್ತೀನಿ. ಆದರೂ ನೀವು ಕಮೆಂಟ್ ಹಾಕಬೇಕು, ಮಾಡ್ರಿ ನನಗೆ ಇಂಗ್ಲೀಷ್ ಬರೋಲ್ಲ, ನೀವು ಇಂಗ್ಲೀಷಲ್ಲಿ ಹಾಕಿದ್ರೆ ನಾನು ಉತ್ತರ ಕೊಡಲ್ಲ ಕಣ್ರಿ, ಯಾರಿಗೆ ಆದರೂ ಅಷ್ಟೇ. ನನಗೆ ಇಂಗ್ಲೀಷ್ ಬರೋಲ್ಲ, ನಾನು ಓದಿರೋದು SLC ಗೌರ್ಮೆಂಟ್ ಸ್ಕೂಲಲ್ಲಿ, ನನಗೆ ಎಷ್ಟು ಬರುತ್ತೆ ನನಗೆ ಅಷ್ಟೇ ಮಾತಾಡೋಕ್ಕಾಗೋದು. ನೀವು ಅದಕ್ಕೆಲ್ಲ ಕಮೆಂಟ್ ಇಂಗ್ಲೀಷಲ್ಲಿ ಹಾಕ್ಕೊಂಡು ನನಗೆ ಓದೋಕ್ಕೆ ಬರಲಿಲ್ಲ, ನನಗೆ ಅರ್ಥ ಆಗಲಿಲ್ಲ ಅಂದರೆ ನಾನು ಅರ್ಥ ಆಗ್ದೇ ಯಾವ ವಿಷಯನೂ ನಾನು ಮಾತಾಡೋಕ್ಕೆ ಹೋಗಲ್ಲ. ನನಗೆ ಅರ್ಥ ಆಗಿರಬೇಕು, ಕ್ಲಿಯರಿಟಿ ಗೊತ್ತಿರಬೇಕು, ನಾನು ಮಾತಾಡ್ತೀನಿ. ನಿಮ್ಗೆ ಏನಾರು ಬೇಕು ಅವಶ್ಯಕತೆ ಇದ್ದರೆ ನೀವು ಕಾಲ್ ಮಾಡಿ, ಇಲ್ಲಾಂದ್ರೆ ನಾನು ಅಡ್ರೆಸ್ ಹಾಕಿದ್ದೀನಿ, ಬಂದು ನನ್ನ ತೋಟ ನೋಡಿ. ಅದು ಬಿಟ್ಬಿಟ್ಟು ಕುಂತಿದ್ರಲ್ಲೇ ಎಲ್ಲ ತಿಳ್ಕೊಬೇಕು ಅಂತ ನಾವೇ ಸೈಕಲ್ ಹೊಡೆದಿರ್ತೀವಿ ಗೊತ್ತಾ. ಇಷ್ಟು ನಿಮಗೆ ಈ ಥರ ಪ್ಲ್ಯಾಟ್ಫಾರ್ಮ್ ಯೂಟ್ಯೂಬಲ್ಲಿ ಯಾರು ಮಾಡ್ತಾ ಇದ್ದಾರೆ ಕರ್ಕೊಬಂದು ತೋರಿಸ್ರಿ ನನಗೆ ನೋಡೋಣ. ಯಾರ್ದೋ ಬಟ್ಟೆ ಬಿಚ್ಕೊಂಡು ಕೂತ್ಕೊಳ್ಳೋದು, ಅದು ಕೂತ್ಕೊಳ್ಳೋದು, ಇದು ಕೂತ್ಕೊಂಡು ಏನೋ ಮಾಡೋದು, ಕೆಲ್ಸಕ್ಕೆ ಬರ್ದದೆಲ್ಲ ಮಾಡ್ಕೊಂಡಿರೋರಿಗೆಲ್ಲ ಲಕ್ಷ ಮಿಲಿಯನ್ ಗಟ್ಟಲೆ ಯೂಸ್ಕೊಳ್ಳೋ ಹೋಗಿರ್ತದೆ. ಅಂಥವ್ರಿಗೆ ನೀವೇನು ಕ್ವಶನ್ ಮಾಡೋಕ್ಕಾಗಲ್ಲ, ಸುಮ್ಮನೆ ನೋಡ್ಬಿಟ್ಟು ಲೈಕ್ ಮಾಡಿರ್ತೀರ. ಇದು ಉಪಯುಕ್ತವಾದಂಥ ವೀಡಿಯೋಗಳು ಕೊಡ್ತಾ ಇರೋದು. ನಿಮಗೆ ಇಷ್ಟ ಇದ್ದರೆ ಬಂದು ತೋಟ ನೋಡಿ, ಬಂದು ಇಲ್ಲಿ ಏನಂತ ನಿಮಗೆ ಕೃಷಿ ಮಾಡಬೇಕಂತಿದ್ರೆ ಬನ್ನಿ. ಸಬ್ಸ್ಕ್ರೈಬ್ ಆಗಿರೋದು ನಾನು ನೋನ್ ಹೇಳ್ಕೊಂಡಿದ್ದು. 2000 ಜನ ಸಬ್ಸ್ಕ್ರೈಬರ್ ಇದ್ದೀರಾ, ಯಾಕೆ ಏನು ಕಮೆಂಟ್ ಆಗ್ತಿರಲಿಲ್ಲ, ನಮ್ಮ ವೀಡಿಯೋ ನೋಡಿದ ಮೇಲೆ ತಾನೇ ನೀವು ಸಬ್ಸ್ಕ್ರೈಬ್ ಆಗಿರೋದು ಅಂತ ನಾನು ಕೇಳಿದೆ. ನನ್ನ ಇದರಲ್ಲಿ ಆಮೇಲೆ ಇನ್ನೊಂದು ಹೇಳ್ತೀನಿ, ಇಲ್ಲೇನು ನಮ್ಗೆ ದುಡ್ಡು ಬದಲ್ಲ ಕಣಪ್ಪ, ದುಡ್ಡು ಬರಬೇಕು ಅಂದರೆ $100 ಆಗಬೇಕು. $100 ಆಗಿರೋದು ನಂದು ಈಗ ಎಷ್ಟಿದೆ ಅಂತ ಹೇಳ್ತೀನಿ, ಸತ್ಯಾಂಶನೇ ಹೇಳ್ಬಿಡ್ತೀನಿ. ಅದನ್ನೂ $12 ಇದೆ. ಎಷ್ಟು ವೀಡಿಯೋಗೆ? 350 ವೀಡಿಯೋಗೆ $12 ಬಂದಿದೆ. ಇನ್ನೂ ಹೆಚ್ಚು ಕಡಿಮೆ ನಾನು ಯಾವ ವೀಡಿಯೋನೂ ನಂದು ನೀವು ನೋಡ್ಬೋದು. ನನ್ನ ವೀಡಿಯೋಸ್ ಹೋಗ್ಲಿ ಪಾಪ್ಯುಲರ್ ಅಂತ ಹೋಗಿರೋದು ಒಂದು 15,000 ಜನ ನೋಡಿದ್ದಾರೆ ಅಷ್ಟೇ. ಯಾವುದೂ ನನಗೆ ಇಷ್ಟ ಕೊಡೋಕೆ ಹೋಗ್ತಾಯಿಲ್ಲ, ಯಾಕೆಂದರೆ ಯಾವತ್ತಾರು ಒಂದಿನ ಓಡ್ತವೆ, ಜನಕ್ಕೆ ಯಾರಿಗಾರು ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಮಾಡ್ತಾ ಹೋಗ್ತಾ ಇದ್ದೀನಿ. ಏನಾದರೂ ನಿಮಗೆ ಒಳ್ಳೆ ಕಂಟೆಂಟ್ ಬೇಕಾದರೆ, ಕೃಷಿಗೆ ಸಂಬಂಧಪಟ್ಟಿದ್ದ ವಿಷಯಗಳು ಬೇಕಾದರೆ ಖಂಡಿತ ಕೇಳಿ. ನೈಸರ್ಗಿಕ ಅಂದರೆ ಸುಭಾಷ್ ಪಾಳೇಕರ್ ಕೃಷಿಗೆ ಸಂಬಂಧಪಟ್ಟಿದ್ದು ಮಾತ್ರ. ಯಾರೋ ಒಬ್ಬ ಅಭಿಮಾನಿ ಮಿನಿ ಟ್ಯಾಕ್ಟ್ರದು ಮಾಡಿ ಕೇಳಿರೋದ್ರಲ್ಲಿ ತಪ್ಪಿಲ್ಲಪ್ಪ. ನೋಡಪ್ಪ, ಯೂಟ್ಯೂಬಲ್ಲಿ ಕೆಲವು ನಿಯಮಗಳಿದೆ. ನಾವು ಯಾವುದನ್ನು ಕಂಟೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅದ್ರದ್ದೇ ಪ್ರಕಾರ ನಾವು ಕೊಡ್ತಾ ಹೋಗಬೇಕು. ಈ ಅಗ್ರಿಕಲ್ಚರ್ದು ಹೆಂಗೆ ಅಂದರೆ, ಈ ಟ್ಯಾಕ್ಟರ್ದು, ಟಿಲ್ಲರ್ದು
ಥರದ್ದು ಇದ್ರದ್ದೇ ಒಂದು ಚಾನಲ್ ಇದೆ, ನೀವು ಅದನ್ನೇ ಕಂಟೆಂಟ್ ಕೊಡ್ಕೋಬೇಕು. ಯಾಕಂದರೆ ಆ ಥರ ಜನಗಳಿಗೆ ಅವರು ತಲುಪಿಸ್ತಾರೆ ಯೂಟ್ಯೂಬರ್ಸ್ಗಳು. ಅಂದರೆ ಯೂಟ್ಯೂಬ್ ಒಂದು ಅದು ತಲುಪಿಸ್ತದೆ. ನಾವು ಮಾಡ್ತಾ ಇರೋದು ಕೃಷಿಗೆ ಸಂಬಂಧಪಟ್ಟಿದ್ದು, ಅಂದರೆ ಏನಿದೆ ಇನ್ನು ಯಥಾವತ್ತು ಅದನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ಇದ್ರಲ್ಲಿ ಬಂದ್ಬಿಟ್ಟು ಟ್ಯಾಕ್ಟ್ರದ್ದು ಹೇಳಿದ್ರೆ ಯಾರು ನೋಡ್ತಾರೆ ಹೇಳಿ? ಅದಕ್ಕೆ ಎಲ್ರಿಗೂ ತಲುಪಂಗೆ ನಾವು ಈ ಕೃಷಿಗೆ ಸಂಬಂಧಪಟ್ಟಿದ್ದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಮೊದಲಾಗಿ ನಾನೇ ಹೇಳ್ತಾ ಇದ್ದೀನಿ, ಟ್ಯಾಕ್ಟ್ರಲ್ಲಿ ಮಿನಿಟ್ ಉಳುಮೆನೇ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಕಮೆಂಟ್ ಹಾಕಿದ್ರೆ ನಮ್ಗೆ ಯಾವ ಥರ ಉತ್ತರ ಕೊಡೋದು ಹೇಳಿ? ಸೊ ನಿಮ್ಗೆ ಏನಾದ್ರು ಬೇಜಾರಾಗಿದ್ರೆ ನಂಗೆ ಸಮಯ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ ನಮ್ಮದು ಪ್ರಾಬ್ಲಮ್ಗಳು ಹಿಂಗಿರ್ತವೆ. ಇಷ್ಟೆಲ್ಲ ನಿಮಗೆ ನೋಡಿ, ಪ್ರತಿಯೊಂದು ವೀಡಿಯೋ ನೋಡ್ಕೊಬನ್ನಿ, ಎಷ್ಟು ಕಷ್ಟಗಳು ಪಟ್ಟಿರ್ತೀವಿ ಅಂದರೆ ಇದೆಲ್ಲ ಯಾರೂ ನಿಮ್ಗೆ ಇನ್ಫಾರ್ಮೇಷನ್ ಕೊಡಲ್ಲ. ಇದು ಎಲ್ಲ ಯಾವ್ಯಾವ ಕಂಪ್ನಿದು ಹಾಕಿದ್ದೀವಿ, ಏನು ಯಾವ ಥರ ಮಾಡೋದು, ಜೀವಾಮೃತ ತೊಟ್ಟಿ ಕಟ್ಬೇಕಾದ್ರೆ ಎಷ್ಟಾಯಿತು, ಪ್ರತಿಯೊಂದನ್ನು ಹೇಳ್ಕೊಬರ್ತಾ ಇದ್ದೀನಿ. ಸೊ ಇಷ್ಟಕ್ಕೆ ನೀವು ಬೇಜಾರು ಮಾಡ್ಕೊಬಿಟ್ಟು ನಾನು ನಮ್ಮದು ಇದನ್ನು ಹೇಳಿದ್ರೆ ನೀವು ಅದಕ್ಕೆ ಕಮೆಂಟ್ಗಳು ಹಾಕಿದ್ದೀರಾ, ನಿಜವಾಗ್ಲೂ ಬೇಜಾರಾಯ್ತದೆ. ಕಮೆಂಟ್ ಹಾಕ್ತೀರ, ನಿಮಗೆ ನಾನು ಹೇಳ್ತೀನಿ, ನಿಮಗೆ ಒಂದು ಚಾಲೆಂಜ್ ಮಾಡ್ತೀನಿ ನಾನು. ನೀವು ಯಾರು ತೋಟಗಳು ಮಾಡಿದ್ದೀರಾ, ಈ ಥರ ಕೆಲಸ ಮಾಡೋ ಒಂದೊಂದು ವೀಡಿಯೋ ಹಾಕಿ ನೋಡೋಣ. ನಿಮ್ಗೆ ಎಷ್ಟು ಬೇಜಾರಾಗುತ್ತೆ, ಎಷ್ಟು ರಿಸ್ಕ್ ಇರುತ್ತೆ ಒಂದು ವೀಡಿಯೋ ಹಾಕಬೇಕಾದ್ರೆ, ಎಷ್ಟು ಎಡಿಟಿಂಗ್ ಇರುತ್ತೆ. ನಾನು ಹಸುಗಳು ನೋಡ್ಕೋಬೇಕು, ಮನೇಲಿ ಮಕ್ಕಳಿದ್ದಾವೆ, ಹೆಂಡತಿ ಇದ್ದಾರೆ, ಪ್ರತಿಯೊಂದು ತೋಟನೂ ಮೇಂಟೈನ್ ಮಾಡ್ಕೊಂಡು ಇಲ್ಲೆಲ್ಲ ನೋಡಿ. ಈಗ ಬೆಳಗ್ಗೆಯಿಂದ ಕರೆಂಟ್ ಇಲ್ಲ, ಫೀಸ್ ಹೋಗೈತೆ, ಬೋರ್ ಕರೆಂಟಲ್ಲಿ ಕಾಣ್ತಾ ಇದ್ದೀವಿ ನೋಡಿ. ಒಂದೇ ಒಂದು ಲೈಟ್ 2 ಲೈಟ್ ಉರಿತದೆ. ಬೆಳಗ್ಗೆಯಿಂದ KB ಅವ್ರ ಜೊತೆ ಹೊಡೆದಾಡಕ್ಕೆ ಹೋದಾಗ KB ಅವ್ರಿಗೆ ಫೋನ್ ಮಾಡಿ ಸಾಕಾಗೋದೆ. ಈ ಬೇಸಿಗೆಯಲ್ಲಿ ಬಿಸಿಲು, ಮಳೆ ಇಲ್ಲ, ಏನಿಲ್ಲ, ಇಷ್ಟೆಲ್ಲ ಟಾಸ್ಕ್ಗಳು ಇಟ್ಕೊಂಡು ನಿಮಗೂ ಈ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾ ಇದ್ದೀನಿ. ಅಂದರೆ ಈ ಬೆಳಿಗ್ಗೆ ಬಂದರೆ ಸಂಜೆ 6 ಗಂಟೆ ಗಂಟು ತೋಟದಲ್ಲೇ ಇರ್ತೀನಿ. ಬೇಕಾದ್ರೆ ಏನೋ ನಮ್ಮ ಪ್ರೇಕ್ಷಕರು, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗಳಿಗೂ, ಹೊಸ ಬರೋ ಕೃಷಿ ಯುವಕರುಗಳಿಗೆ ಒಳ್ಳೆಯದಾಗಲಿ, ಮತ್ತು ಈ ನೈಸರ್ಗಿಕ ಕೃಷಿಲಿ ಒಂದು ಒಳ್ಳೆ ಅದ್ಭುತ ಶಕ್ತಿ ಇದೆ ಅನ್ನೋದನ್ನ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಇದಕ್ಕೂ ಬೇಜಾರು ಮಾಡ್ಕೊಂಡು ಸರಿಯಾಗಿ ವೀಡಿಯೋಗಳು ನೋಡಲ್ಲ, ಕಮೆಂಟ್ ಹಾಕಲ್ಲ. ನಿಮಗೆ ಯಾರೋ ಒಬ್ಬ ಕೇಳಿದ್ದಾನೆ, ಪುಣ್ಯಾತ್ಮ ಜರ್ಕಿನ್ ಹಾಕ್ಕೊಂಡಿದ್ದೀರ ಅಣ್ಣ, ನಿನಗೊಂದು ಹೇಳ್ತೀನಿ ಕೇಳು. ಸಾಲ್ಟಾಗಿ ಹೇಳಿದ್ರೆ ಯಾರು ನೋಡಲ್ಲ. 10 ನಿಮಿಷದಲ್ಲಿ 5 ನಿಮಿಷದಲ್ಲಿ ನೀನು ಸುಭಾಷ್ ಪಾಳೇಕರ್ ಕಾರಾಗೃಹಕ್ಕೆ ಹೋಗ್ತೀಯಲ್ಲ, ಒಂದು ಸಲ ಸುಭಾಷ್ ಪಾಳೇಕರ್ ಕಾರಾಗೃಹಕ್ಕೆ ಹೋಗೋ. 10 ನಿಮಿಷದಲ್ಲಿ ಹೇಳೋದ ನೀನು ಅವ್ರಿಗೆ ಹೋಗಿ ಕೇಳೋ. 10 ನಿಮಿಷಕ್ಕೆ 3 ದಿನ ಯಾಕೆ ಮಾಡ್ತೀರಾ ಸರ್ 10 ನಿಮಿಷದಲ್ಲಿ ಮಾತಾಡೋದನ್ನ ಅಂತ ನಿನಗೆ ಹೇಳ್ತಾ ಇರೋದೋಣ. ಫಸ್ಟು ಯಾವುದನ್ನೇ ಅದ್ರ ವಿಷಯನ ಕಂಪ್ಲೀಟಾಗಿ ನಾವಿಲ್ಲಿ ವಾಟ್ ಟೈಮ್ ಬಂದ್ಬಿಡ್ಲಿ ಅಂತ ಫುಲ್ ವೀಡಿಯೋ ಮಾಡೋದಲ್ಲ. ಯಾವುದನ್ನೇ ವಿಷಯ ಮಾತಾಡಬೇಕು ಅಂದರೆ ಪರಿಪೂರ್ಣಕವಾಗಿ ರೈತರುಗಳಿಗೆ ಅರ್ಥ ಆಗೋ ರೀತಿಲಿ ಹೇಳಬೇಕು. 5 ನಿಮಿಷದಲ್ಲಿ ಹೇಳೋದು 10 ನಿಮಿಷ ಮಾಡ್ತೀರಾ, 20 ನಿಮಿಷ ಮಾಡ್ತೀರಾ ಅಂದರೆ ಅಷ್ಟಿರುತ್ತೆ ಮಾತಾಡೋಕ್ಕೆ. ನಮಗೂ ಕೆಲಸ ಕಾರ್ಯ ಇಲ್ಲ ಅಂತಲ್ಲ, ಅರ್ಧ ನಾನು ಹೇಳ್ತಾ ಹೋದರೆ ಸರಿಯಪ್ಪ ನೀನು ಹೇಳ್ದಂಗೆ ಮೈಸೂರು ಟು ಕ್ಯಾನಗರ ಅಂತ ಹೇಳ್ಬಿಡ್ತೀನಿ. ಯಾವ ಊರು, ಕೆಲವ್ರಿಗೆ ಮೈಸೂರು ಟು ಕ್ಯಾನಗರ ಓಡಾಡಿರೋರು ಗೊತ್ತಿರ್ತದೆ. ಯಾವ್ಯಾವ ಊರು ಬರುತ್ತೆ, ಮಧ್ಯದಲ್ಲಿ ಯಾವುದೋ ಹಳ್ಳಿ ಬತ್ತು, ಆ ಹಳ್ಳಿಗೆ ಹೆಂಗೆ ಹೋಗ್ಬೇಕು ಅಂತ ನಾನು ಹೇಳ್ಬೇಕಾಗುತ್ತೆ. ಅದನ್ನು ಕೇಳೋಕ್ಕೆ ಅಂತಲೇ ಕಮೆಂಟ್ ಹಾಕ್ತಾರೆ. ನೀನೊಬ್ಬನಿಗೆ ನೀನೊಬ್ಬನಿಗೆ ಸಾಲ್ಟಲ್ಲಿ ಗೊತ್ತಿದ್ರೆ ಬ್ಯಾಕವ್ರಿಗೆಲ್ಲ ಗೊತ್ತಾಗಬೇಕಲ್ವಾ ಕೃಷಿ ಬಗ್ಗೆ. ಸೊ ನೀನು ಬೇಜಾರು ಮಾಡ್ಕೋಬೇಡ, ಕಂಪ್ಲೀಟಾಗಿ ಬಂದು ನೋಡು ತೋಟನ ಎಷ್ಟು ಕಷ್ಟಪಟ್ಟಿರ್ತೀವಿ. ಎಷ್ಟು ಒಂದು ಪೈಪ್ ಲೈನ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಇಂಚು ಪ್ರತಿಯೊಂದು ಹೇಳ್ತಾ ಹೋಗ್ತಾ ಇರ್ತೀನಿ. ಅಲ್ಲಿ ಎಷ್ಟು ಕಷ್ಟ ಇದೆ ಗೊತ್ತಾ ಪ್ರತಿಯೊಂದು ಕೃಷಿಲಿ. ಏನೋ 5 ನಿಮಿಷ 10 ನಿಮಿಷ ಮಾತಾಡ್ಬಿಡ್ತೀವಿ ಅಂತ ಈಗಲೂ ನೋಡು 7 ನಿಮಿಷ 5 ನಿಮಿಷದಲ್ಲಿ ಮುಗಿಸೋಕೆ ನೋಡ್ತೀವಿ, ಆಗಲ್ಲ. ಪ್ರತಿಯೊಂದು ಮಾತಾಡ್ಬೇಕಾದ್ರೆ ಇಲ್ಲಿ ಟೈಮ್ ಆಗಲಿ ಅಂತ ಮಾತಾಡೋಕ್ಕಾಗಲ್ಲ. ನಾವು ಈ ನಮ್ಮ ಸಿಕ್ಕಿರೋಂಥ ಟೈಮ್ನಲ್ಲಿ ಈ ಹಾವಿರ್ತವೋ ಇನ್ನೊಂದಿರ್ತವೋ ಇಲ್ಲೆಲ್ಲ ನಿಂತು ಯಾಕೆ ತೋರಿಸ್ತೀವಿ ಅಂದರೆ ಜನಕ್ಕೆ ಅರಿವಾಗಲಿ. ಕೃಷಿದು ಯಾವ ನನ್ನ ಮಗನೂ ನಿಮ್ಗೆ ಸತ್ಯ ಹೇಳಕ್ಕೆ ಬರೋಲ್ಲ. ಇವತ್ತು ಎಲ್ಲ ಬೇರೆ ವೀಡಿಯೋಗಳು ನೀವು ಯೂಟ್ಯೂಬ್ ಹೊಡೀರ್ರಿ, ಅಲ್ಲಿ ಹೋಗಿ ಇಂಟ್ರ್ಯೂ ಮಾಡಿ ಅವ್ರು ಸಿಗ್ತಾರೆ ಹೊರತು ಒಬ್ಬ ಕೃಷಿಕನೇ, ಒಬ್ಬ ನೈಸರ್ಗಿಕ ಕೃಷಿ ಮಾಡ್ತಾರೆ ಯೂಟ್ಯೂಬ್ ತೆರೆದು ಅದರ ರಿಯಾಲಿಟಿ ಅಂದರೆ ಸತ್ಯಾಂಶನ ತಿಳಿಸೋರು ಕಡಿಮೆ ಜನ ಇರೋದು ಯೂಟ್ಯೂಬ್ಗಳಲ್ಲಿ. ಅದನ್ನು ತಿಳಿಸ್ಕೊಟ್ಟು ನಿಮಗೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಅಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾ ಇದ್ವಿ. ಸಕ್ಕರೆ ನಾಡು ಕೆಂಪವ್ರನ್ನ ನೋಡ್ಕೊಂಡು ನಾನು ಫಾಲೋ ಮಾಡಿದೆ. ಅವರು ದಿನನಿತ್ಯ ಏನೇನು ನಡೀತದೆ ಫ್ಯಾಮಿಲಿ ಅದು ಹೇಳ್ತಾ ಹೋಗ್ತಾಯಿದ್ರೆ. ಬಟ್ ಅವ್ರು ರಾಸಾಯನಿಕ ಔಷಧಿ ಹೊಡೆಯೋದು ಎಲ್ಲನೂ ತೋರಿಸ್ತಾರೆ. ಅದನ್ನು ಯಾಕೆ ನಾವು ನೈಸರ್ಗಿಕ ಕೃಷಿಲಿ ನಾವು ಮಾಡ್ಕೋಬಾರ್ದು ಅಂದ್ಬಿಟ್ಟು ಅವ್ರದ್ದು ಕಂಟೆಂಟ್ನ ಇದನ್ನು ತಂದುಬಿಟ್ಟಿದ್ದೀನಿ ಅಷ್ಟೇ. ನಾನು ಪದೇ ಹೇಳ್ತಾ ಇರ್ತೀನಿ, ರಿಪ್ಲೈ ನಿಮಗೆ ಬಂದಿಲ್ಲ ಅಂದರೆ ಅದು ಕನ್ನಡದಲ್ಲಿದ್ದರೆ ಮಾತ್ರ ನಾನು ರಿಪ್ಲೈ ಕೊಡೋದು. ಇಂಗ್ಲೀಷಲ್ಲಿ ನೀವು ಕೊಟ್ಟಿದ್ರೆ ನನಗೆ ಅರ್ಥ ಆಗಲಿಲ್ಲ ಅಂದರೆ ನಾನು ಕೊಡೋಲ್ಲ. ಇದು ಸತ್ಯ. ನಾನು ಯಾರೋ ಪುಣ್ಯಾತ್ಮ 2 ಸಲ ಕೇಳಿದ್ದಾರೆ, ನೀವು ರಿಪ್ಲೈನೇ ಕೊಡಲ್ಲ, ರಿಪ್ಲೈ ಕೊಡಲಿಲ್ಲ ಅಂದರೆ ನಾವೇನು ಹೆಂಗೆ ಒಂದು ಸಲ ರಿಪ್ಲೈ ಕೊಟ್ಟಿರೋದೇ ನೋಡಿಲ್ಲ. ಅಣ್ಣ ನೀನು ಕನ್ನಡದಲ್ಲಿ ಹಾಕೋಣ, ನಾನು ರಿಪ್ಲೈ ಕೊಡ್ತೀನಿ, ಏನೋ ಗೊತ್ತಿಲ್ಲ, ನಾನು ಕೊಡ್ತೀನಿ, ಆಮೇಲೆ ನೋಡೋಣ ನೀನು. ಆಮೇಲೆ ಇನ್ನೊಂದು ನನ್ನ ನಂಬರು ಕೊಟ್ಟಿದ್ದೀನಿ ಕಣ, ಕಾಲ್ ಮಾಡೋಣ, ನೀನು ರಿಸೀವ್ ಮಾಡಿ ನಾನು ಮಾತಾಡಲಿಲ್ಲ ಅಂತ ಕೇಳೋಣ. ನೀನು ಕೇಳಿದವ್ರು ನಾನೇನು ಬೇಜಾರು ಕೇಳಲೇಬೇಕಣ್ಣ, ನೀನು ಕಾಲ್ ಮಾಡಬೇಕಣ್ಣ, ನೀನು ದಯವಿಟ್ಟು ಮಾಡೋಣ, ಅದೇನು ನಿಮ್ಮ ಪ್ರಾಬ್ಲಮ್ ತಿಳಿಸೋಣ. ಖಂಡಿತ ನನ್ನ ಕೈಲಿ ಈ ಕೃಷಿಗೆ ಸಂಬಂಧಪಟ್ಟಿದ್ದು ಏನೇ ಪ್ರಾಬ್ಲಮ್ ಇಂದ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬೇಜಾರು ಮಾಡ್ಕೋಬೇಡಿ ಯಾರೂ. ನೋಡಿ
ಪ್ರಾಬ್ಲಮ್ ಇದ್ದರೆ ಏನು ಪ್ರಾಬ್ಲಮ್ ಅಂತ ನನಗೆ ಹೇಳಿ, ಖಂಡಿತ ನನ್ನ ಕೈಲಾದದ್ದು ನಾನು ಕೃಷಿಗೆ ಸಂಬಂಧಪಟ್ಟಿದ್ದು ನಾನು ಏನು ತಿಳಿದೀನಿ ವಿಷಯ ಸತ್ಯಾಂಶ ತಿಳಿಸ್ತೀನಿ. ಎಲ್ಲ ನೀವು ವಿಡಿಯೋನ ನಾನು ಯಾಕೆ ಮಾತಾಡಿದೆ ಅಂದರೆ ಬೇಜಾರಾಗುತ್ತೆ. ಇಷ್ಟು ಸತ್ಯಾಂಶ ತಿಳಿಸ್ತಾದ್ರು ಇಲ್ಲಿ ಯೂಟ್ಯೂಬ್ದು ಪ್ರಾಬ್ಲಮ್ಮು ಇಲ್ಲ, ನೀವೆಲ್ಲ ಕಮೆಂಟ್ ಹಾಕಿದ್ದು ನನಗೆ ಖುಷಿ ಆಯಿತು, ಯಾಕೆಂದ್ರೆ ನೋಡ್ತಾ ಇದ್ದೀರಿ ನನಗೆ ಆಯಿತು. ಇಲ್ಲ ಅಂದರೆ ಯಾವ ಥರ ನೀವು ಆ ಥರ ಮಾತಾಡಲಿಲ್ಲ ಅಂದರೆ ನೀವು ಯಾರೋ ಚಲನ ಅಂದರೆ ಯೂಟ್ಯೂಬ್ದು ಪ್ರಾಬ್ಲಮ್ಮು ನಿಮ್ಮದು ಪ್ರಾಬ್ಲಮ್ ಅಂತ ನಂಗೆ ಗೊತ್ತಾಗಬೇಕಾಯ್ತು. ಸತ್ಯ ಅದು ತಿಳ್ಕೊಂಡಿದ್ದೀನಿ. ನಿಮ್ಮದೆಲ್ಲ ಪ್ರಾಬ್ಲಮ್ಮು ಯೂಟ್ಯೂಬ್ದೆಲ್ಲ ಪ್ರಾಬ್ಲಮ್ ನಿಮ್ಮದೇ ಅಂತ ಗೊತ್ತಾಯಿತು. ಈ ಥರ ಮಾತಾಡಿದ್ರೆ ನಿಮ್ಗೆ ಬೇಜಾರಾಗ್ಬಿಟ್ಟು ಹೆಂಗೆ ಕಮೆಂಟ್ ಹಾಕಿದ್ದೀರ ನೋಡಿ. ಅದನ್ನೇ ಒಳ್ಳೆ ವೀಡಿಯೋಗಳು ಮಾಡಿದಾಗಲೂ ಕಮೆಂಟ್ ಹಾಕಿ ಮಾತಾಡಿ, ಏನೇ ಇದ್ದರೂ ಒಂದು ಫೋನ್ ಕಾಲ್ ಮಾಡಿ ತಿತ್ಕೋತೀವಿ. ನಾವೇನೋ 1 ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ ಇಟ್ಕೊಂಡಿರೋದೇ 2,000 ಜನ. ಈ 2,000 ಜನ ಮನಗ್ಬಿಟ್ರಲ್ಲ ಅಂತ ಎಚ್ಚರಿಸ್ತೆ ಅಷ್ಟೇ. ಬೇಜಾರು ಮಾಡ್ಕೊಬಿಡಿ. ಟಾಟಾ ಬಾಯ್, ಸಿ ಯು.